ಧಣಿಗಳ ಬೆಳ್ಳಿ ಲೋಟ ಅತ್ಯಂತ ರೋಚಕವಾದ ಹಾಗೂ ನಮ್ಮ ಸಮಾಜದ ನೈಜ ಮುಖವನ್ನು ಕಾಣಿಸುವ ಕತೆ. ಈ ಕಥೆಯಲ್ಲಿ ಬರುವ ಅತಿ ಮುಖ್ಯ ಪಾತ್ರವೆಂದರೆ ಮನುಷ್ಯರಲ್ಲ, ಬದಲಾಗಿ ಶಾಂಭವಿ ಹೊಳೆ. ಹೌದು, ಲೇಖಕಿ ನದಿಯನ್ನು ಒಂದು ಜೀವಂತ ಪಾತ್ರವಾಗಿ ಇಲ್ಲಿ ಚಿತ್ರಿಸಿದ್ದಾರೆ. ಕರಾವಳಿ ತೀರದ ಬಡ ಕುಟುಂಬದ ಚಿನ್ನಮ್ಮ, ಅವಳ ಗಂಡ ಕುದುಪ ಹಾಗೂ ಮಗ ಗುಡ್ಡ ಈ ಹೊಳೆಯನ್ನೇ ನಂಬಿ ಬದುಕುವವರು. ಹೊಳೆಯು ಚಿನ್ನಮ್ಮನ ಸಂಸಾರದ ಮೇಲೆ ಪ್ರೀತಿಯಿಂದ ಮಳೆಗಾಲದಲ್ಲಿ ಸೌದೆ, ತೆಂಗಿನಕಾಯಿ, ಮೀನುಗಳನ್ನು ಕೊಚ್ಚಿಕೊಂಡು ಬಂದು ಅವರ ಮಡಿಲಿಗೆ ಹಾಕುತ್ತದೆ. ಆದರೆ ಊರಿನ ಶ್ರೀಮಂತ ಜಮೀನ್ದಾರ ಧಣಿ ವೆಂಕಪ್ಪಯ್ಯನಿಗೆ ಈ ಹೊಳೆಯೆಂದರೆ ಹಾಗೆ ಬರುವುದಿಲ್ಲ. ಧಣಿಗಳು ಹೊಳೆಯ ಜಾಗವನ್ನು ಒತ್ತುವರಿ ಮಾಡಿ ತೋಟವನ್ನು ವಿಸ್ತರಿಸಲು ನೋಡಿದರೆ ಹೊಳೆ ಮಳೆಗಾಲದಲ್ಲಿ ಉಕ್ಕಿ ಹರಿದು ಆತನ ತೋಟವನ್ನು ಮುಳುಗಿಸಿ ಸೇಡು ತೀರಿಸಿಕೊಳ್ಳುತ್ತಿರುತ್ತದೆ. ಕಥೆಯ ಮುಖ್ಯ ಘಟನೆ ಶುರುವಾಗುವುದು ಶ್ರಾವಣ ಮಾಸದಲ್ಲಿ. ಚಿನ್ನಮ್ಮನ 8 ವರ್ಷದ ಮಗ ಗುಡ್ಡ ಧಣಿಗಳ ಮನೆಯ ಮುಸುರೆ ಪಾತ್ರೆಗಳನ್ನು ಹೊಳೆಯ ದಡದಲ್ಲಿ ತೊಳೆಯುತ್ತಿದ್ದಾಗ ಮಣ್ಣು ಕುಸಿದು ಎಲ್ಲ ಪಾತ್ರೆಗಳು ನೀರು ಪಾಲಾಗುತ್ತವೆ. ವಿಷಯ ತಿಳಿದು ಹೆದರಿದ್ದ ಅಪ್ಪ ಕುದುಪ ನೀರಿಗೆ ಧುಮುಕಿ ಸಿಕ್ಕಾಪಟ್ಟೆ ಹುಡುಕಿ ಬಹುತೇಕ ಪಾತ್ರೆಗಳನ್ನು ಮೇಲಕ್ಕೆ ತರುತ್ತಾನೆ. ಆದರೆ ಒಂದು ವಸ್ತು ಮಾತ್ರ ಸಿಗುವುದಿಲ್ಲ, ಅದೇ ಬೆಳ್ಳಿ ಲೋಟ. ಈ ಬೆಳ್ಳಿ ಲೋಟ ಧಣಿಯವರ ಹೆಂಡತಿಗೆ ಆಕೆಯ ಮದುವೆಯಲ್ಲಿ ತಂದೆ ಕೊಟ್ಟ ಉಡುಗೊರೆಯಾಗಿತ್ತು. ಪಾತ್ರೆ ಸಿಗಲಿಲ್ಲವೆಂದು ಧಣಿಗಳು ಕುಡುಪನ ಕುಟುಂಬದ ಮೇಲೆ ಬೆಳ್ಳಿ ಲೋಟ ಕದ್ದಿದ್ದೀರಿ ಎಂಬ ಕಳ್ಳತನದ ಅಪವಾದ ಹೊರಿಸುತ್ತಾರೆ. ಅಷ್ಟೇ ಅಲ್ಲ, ಪುಟ್ಟ ಬಾಲಕ ಗುಡ್ಡನನ್ನು ಮರಕ್ಕೆ ಕಟ್ಟಿ ಮನಬಂದಂತೆ ಥಳಿಸುತ್ತಾರೆ. ಮಗನ ಒದ್ದಾಟ ನೋಡಲಾರದ ತಾಯಿ ಚಿನ್ನಮ್ಮ ಊರ ದೈವದ ಆಣೆ ಮಾಡಿ ನಿಮ್ಮ ಆ ಬೆಳ್ಳಿ ಲೋಟದ ಹಣ ತೀರಿಸಲು ಮುಂದಿನ 3 ಬೇಸಿಗೆಯವರೆಗೆ ಪುಕ್ಕಟ್ಟೆಯಾಗಿ, ಅಂದರೆ ಕೂಲಿ ಇಲ್ಲದೆ ದುಡಿಯುತ್ತೇನೆ ಎಂದು ಕರಾರು ಬರೆದುಕೊಟ್ಟು ಮಗನನ್ನ ಬಿಡಿಸಿಕೊಳ್ಳುತ್ತಾಳೆ. ಅಂದಿನಿಂದ ಚಿನ್ನಮ್ಮನಿಗೆ ಹೊಳೆಯ ಮೇಲೆ ಇನ್ನಿಲ್ಲದ ಸಿಟ್ಟು. ಹಾಗೆಯೇ 9 ತಿಂಗಳು ಕಳೆಯುತ್ತದೆ. ಸುಡುವ ಬೇಸಿಗೆಯ ಬಿರುಬಿಸಿಲಿನಲ್ಲಿ ಚಿನ್ನಮ್ಮ ಮತ್ತು ಕುದುಪ ಧಣಿಗಳ ತೋಟಕ್ಕೆ ಅದೇ ಹೊಳೆಯ ಕೆಸರನ್ನ, ಅಂದರೆ ಹೂಳನ್ನ ತೆಗೆದು ಹೊರುವ ಕಠಿಣ ಕೆಲಸ ಮಾಡುತ್ತಿರುತ್ತಾರೆ. ಕೂಲಿಯೂ ಇಲ್ಲ, ಬೆವರಿಗೆ ಬೆಲೆಯೂ ಇಲ್ಲ. ಕುದುಪ ಸುಸ್ತಾಗಿ ಸ್ವಲ್ಪ ಹೊತ್ತು ಕೂತರೆ ನೆರಳಿನಲ್ಲಿ ಕುಳಿತಿರುವ ಧಣಿಗಳು 3 ಕಾಸಿನವನೇ, ಕೆಲಸ ಮಾಡದೆ ಸುಮ್ಮನಿದ್ದೀಯಾ ಎಂದು ಸಿಡುಕುತ್ತಾರೆ. ಹೀಗೆ ಕತೆ ಮುಂದುವರಿಯುತ್ತದೆ. ಕುದುಪ ಬುಟ್ಟಿಗೆ ಕೆಸರು ತುಂಬುತ್ತಿರುವಾಗ ಕಥೆಯಲ್ಲೊಂದು ದೊಡ್ಡ ತಿರುವು ಎದುರಾಗುತ್ತದೆ. ಕಳೆದ 9 ತಿಂಗಳುಗಳಿಂದ ನದಿಯ ಒಡಲಲ್ಲಿ ಅಡಗಿದ್ದ ಧಣಿಗಳ ಬೆಳ್ಳಿ ಲೋಟ ಕುದುಪನಿಗೆ ಸಿಗುತ್ತದೆ. ಈ ಲೋಟದಿಂದಾಗಿಯೇ ಧಣಿಯವರ ಹೆಂಡತಿ ಇವರನ್ನು ಕಳ್ಳರು ಎಂದು ಬೈದು ಅಪಮಾನ ಮಾಡಿರುತ್ತಾರೆ. ಕುದುಪ ಆ ಲೋಟವನ್ನು ನೋಡಿದ ತಕ್ಷಣ ತಾವೀಗ ಕಳ್ಳರಲ್ಲ ಎಂದು ಸಾಬೀತುಪಡಿಸಬಹುದು ಎಂಬ ನಿರಾಳತೆಯಿಂದ ಅದನ್ನು ನದಿಯ ನೀರಿನಲ್ಲಿ ಶುದ್ಧವಾಗಿ ತೊಳೆಯುತ್ತಾನೆ. ನೆರಳಿನಲ್ಲಿ ಕೂತಿದ್ದ ಧಣಿಗಳು ಇವರು ಯಾವುದೋ ಹಳೆಯ ಲೋಟವನ್ನ ಸಿಕ್ಕಿದೆ ಎಂದು ಭಾವಿಸಿ ಕಿರಿದು ಕಣ್ಣಿನಿಂದ ನೋಡುತ್ತಾ ಹತ್ತಿರ ಬರುತ್ತಾರೆ. ಆ ಲೋಟವನ್ನು ನೋಡಿದ ತಕ್ಷಣ ಧಣಿಗಳ ಎದೆ ಬಡಿತ ನಿಂತಂಗಾಗುತ್ತದೆ. ಕಾರಣ ಅದು ಕಳೆದ 40 ವರ್ಷಗಳಿಂದ ಅವರ ಒಡನಾಟದಲ್ಲಿದ್ದ, ಕಂಠದಲ್ಲಿ ಬೆಳ್ಳಿ ಬಿಟ್ಟಿದ್ದ ಅವರದ್ದೇ ಬೆಳ್ಳಿ ಲೋಟವಾಗಿತ್ತು. ಈಗ ಕಥೆಯ ರೋಚಕವಾದ ಘಟ್ಟ. ಕುದುಪನಿಗೆ ತನ್ನ ಮೇಲಿನ ಅಪವಾದ ಕಳೆದು ಹೋಯಿತು. ಧಣಿಗಳಿಗೆ ಆ ಲೋಟವನ್ನು ಒಪ್ಪಿಸಬೇಕು ಎಂಬ ಕಾತುರ ಇರುತ್ತದೆ. ಈ ಕಾರಣದಿಂದ ಕುದುಪನಿಗೆ ಬೆಸರಿನ ಬೇಗೆಯಲ್ಲೂ ಹೊಸ ಚೈತನ್ಯ ಬಂದಂತಾಗುತ್ತದೆ. ಆದರೆ ಚಿನ್ನಮ್ಮನ ಮನಸ್ಥಿತಿ ಸಂಪೂರ್ಣ ಭಿನ್ನವಾಗಿರುತ್ತದೆ. ಆ ಬೆಳ್ಳಿ ಲೋಟವನ್ನು ನೋಡಿದ ತಕ್ಷಣ ಆ ಲೋಟ ತಂದಿಟ್ಟ ನೋವು, ಕಳ್ಳತನದ ಹಣೆಪಟ್ಟಿ ಮತ್ತು ತಾವು ಪಟ್ಟ ಅವಮಾನಗಳೆಲ್ಲ ಅವಳ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ಈ 3 ಕಾಸಿನ ಬೆಳ್ಳಿ ಲೋಟದಿಂದಾಗಿ ನನ್ನ ಕುಟುಂಬ ಇಷ್ಟೆಲ್ಲ ಕಷ್ಟಪಡಬೇಕಾಯಿತೆ ಎಂದು ಅವಳ ಒಡಲ ಪಿತ್ತ ಎತ್ತಿಗೇರುತ್ತದೆ. ಚಿನ್ನಮ್ಮ ಆ ಲೋಟವನ್ನು ಧಣಿಗಳಿಗೆ ಹಿಂತಿರುಗಿಸಿ ನಾವು ಕಳ್ಳರಲ್ಲ ಎಂದು ಗೋಗರಿಯಲು ಹೋಗುವುದಿಲ್ಲ. ಬದಲಾಗಿ ನೇರವಾಗಿ ಹೊಳೆಯ 11 ಹೆಜ್ಜೆ ಮುಂದೆ ಹೋಗಿ ಆ ಬೆಳ್ಳಿ ಲೋಟವನ್ನು ಹೊಳೆಯ ಆಳವಾದ ಮಡುವಿಗೆ ಎಸೆದು ಬಿಡುತ್ತಾಳೆ. ತಕ್ಷಣವೇ ಆ ನೀರಿನಲ್ಲಿ ಒಮ್ಮೆ ಪೂರ್ತಿಯಾಗಿ ಮುಳುಗಿ ಏಳುತ್ತಾಳೆ. ಇದನ್ನು ನೋಡಿ ದಂಗಾದ ಧಣಿಗಳು ನೆರಳಿನಲ್ಲಿ ನಿಂತು ತಮ್ಮ ವಲ್ಲಿಯಿಂದ ಮುಖಕ್ಕೆ ಗಾಳಿ ಬೀಸಿಕೊಳ್ಳುತ್ತಾರೆ. ಚಿನ್ನಮ್ಮ ಲೋಟವನ್ನು ಎಸೆಯುವುದು ಅವಳ ಸ್ವಾಭಿಮಾನದ ಸಂಕೇತ. ಶೋಷಕರ ಮುಂದೆ ತನ್ನ ಪ್ರಾಮಾಣಿಕತೆಯನ್ನು ಸಾಬೀತುಪಡಿಸುವ ಅಗತ್ಯ ಅವಳಿಗಿಲ್ಲ. ಆ ಲೋಟವನ್ನು ಎಸೆಯುವ ಮೂಲಕ ತನ್ನ ಮೇಲಿದ್ದ ಸುಳ್ಳು ಅಪವಾದವನ್ನು ಅವಳು ಧಿಕ್ಕರಿಸುತ್ತಾಳೆ. ನೀರಿನಲ್ಲಿ ಮುಳುಗಿ ಏಳುವುದು ಅವಳ ಮೇಲಿದ್ದ ಕಳಂಕವನ್ನು ತೊಡೆದುಕೊಂಡ ಪವಿತ್ರ ಭಾವನೆಯನ್ನು ಸೂಚಿಸುತ್ತದೆ. ಈ ಕಥೆಯು ಧಣಿಗಳ ದಬ್ಬಾಳಿಕೆ, ಕುದುಪನ ಮುಗ್ಧತೆ ಹಾಗೂ ಚಿನ್ನಮ್ಮನ ದಿಟ್ಟತನದ ಬಗ್ಗೆ ರೋಚಕವಾಗಿ ನಿರೂಪಣೆಗೊಂಡಿದೆ.